ಉಚಿತವಾಗಿರುವಂಥ ಪಾಣಿ ಇರ್ಬೋದು, ಅದೇ ರೀತಿಯಾಗಿ ಉಚಿತ ಕಾನೂನು ಸಲಹೆ, ಅದೇ ಸಲಹೆ ಇಲ್ಲೂ ಮುಂದುವರಿಯುತ್ತೆ. ಪಠ್ಯ ಪುಸ್ತಕಗಳು, ಶಾಲಾ ಬ್ಯಾಗು, ಸಮವಸ್ತ್ರ, ಖಾಸಗಿ ಶಾಲೆಗೆ ಪ್ರತಿಸ್ಪರ್ಧೆ ಕೊಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಬೆಳಿಬೇಕು ಅಂತ ಅವರ ಉದ್ದೇಶ. ಫಾಲೋಅಪ್ ಮಾಡಿ ರೈತರಿಗೆ ಯಾವುದೇ ಸಮಸ್ಯೆ ಆಗದಿದ್ದಂಗೆ ಅವ್ರ ಕೆಲಸನ ಮುಗಿಸಿಕೊಡ್ಲಿಕ್ಕೆ ನಾವು ನೋಡ್ಕೊಂತೀವಿ. ರೈತರ ಸಂಕಷ್ಟಕ್ಕೆ ಜೊತೆಯಾಗಬೇಕು, ಬಡ ಮಕ್ಕಳ ಶಿಕ್ಷಣಕ್ಕೆ ಜೊತೆ ನಿಲ್ಲಬೇಕು ಅನ್ನೋ ಗುರಿಯೊಂದಿಗೆ ಮುನ್ನುಗ್ತಾ ಇರುವ ಶೃಂಗೇರಿ ರೈತ ಒಕ್ಕೂಟ ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಾ ಇರೋದನ್ನ ಕಳೆದ ಕೆಲ ತಿಂಗಳಿನಿಂದಲೂ ಮಲೆನಾಡಿನ ಜನರು ನೋಡುತ್ತಲೇ ಇದ್ದಾರೆ. ಈ ಮಧ್ಯೆ ಒಂದಷ್ಟು ರಾಜಕೀಯ ವಿರೋಧಿಗಳು ಒಳ್ಳೆಯ ಕೆಲಸಕ್ಕೆ ಅಪಸ್ವರ ಎತ್ತಿದ್ರೂ ಯಾರೇ ಎನ್ನದೆ ಅದೇ ಧ್ಯೇಯದೊಂದಿಗೆ ಜನಪರ ಕೆಲಸಗಳನ್ನ ರೈತ ಒಕ್ಕೂಟ ಮಾಡುತ್ತಲೇ ಸಾಗ್ತಾ ಇದೆ. ಈ ಮಧ್ಯೆ ಅನ್ನದಾತರ ಸಂಕಷ್ಟಗಳಿಗೆ ಧ್ವನಿಯಾಗಬೇಕು, ತ್ವರಿತಗತಿಯಲ್ಲಿ ಸ್ಪಂದಿಸಬೇಕು ಅನ್ನೋ ಹಂಬಲದಿಂದ ರಚನೆಯಾದ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟವೆಂದು ಶೃಂಗೇರಿಯ ರೈತ ಒಕ್ಕೂಟದ ಕಚೇರಿಯನ್ನ ಲೋಕಾರ್ಪಣೆಗೊಳಿಸಿತು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತೋರಣಗಳಿಂದ ಅಲಂಕೃತಗೊಂಡಿರೋ ಕಚೇರಿ, ಟೇಪ್ ಕತ್ತರಿಸಿ ಅನ್ನದಾತನ ಆಫೀಸಿಗೆ ಶುಭ ಕೋರ್ತಾ ಇರುವ ಅತಿಥಿಗಳು, ಸರ್ಕಾರಿ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಒಳಿತಾಗಲಿ ಅಂತ ಪರಿಕರಗಳ ಕೊಡುಗೆ, ಮಳೆ ಬರ್ತಾ ಇದ್ರೂ ಸಾಂಗವಾಗಿ ನಡೆದ ಸರಳ ಸಮಾರಂಭ, ರೈತರು, ವಿದ್ಯಾರ್ಥಿಗಳು, ಪೋಷಕರು, ಚಿಂತಕರು ಸೇರಿದಂತೆ ಸಮಾನ ಮನಸ್ಕರು ಇದ್ದ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರೈತ ಕ್ರಾಂತಿ ಜೊತೆಗೆ ಶೈಕ್ಷಣಿಕವಾಗಿಯೂ ಕ್ರಾಂತಿ ನಡೆಯಲಿದೆ ಅನ್ನೋದನ್ನ ಸೂಚ್ಯವಾಗಿ ತಿಳಿಸುವ ಹಾಗಿತ್ತು. ಪಾಣಿ ಇರ್ಬೋದು, ಅದೇ ರೀತಿಯಾಗಿ ಉಚಿತ ಕಾನೂನು ಸಲಹೆ, ಕೊಪ್ಪ ಮತ್ತು ಎನ್ಆರ್ಪುರ ಕಚೇರಿ ಅದೇ ಸಲಹೆ ಇಲ್ಲೂ ಮುಂದುವರಿಯುತ್ತೆ. ಅದೇ ರೀತಿಯಾಗಿ ನಾವು ಇಕೋ ಸೆನ್ಸಿಟಿವ್ ಝೋನ್ ಅಂತ ಏನು ಮಾಡಿದ್ದಾರೆ, ಇಲ್ಲಿ ಏನು ಅಬ್ಜೆಕ್ಷನ್ ಹಾಕಬೇಕು ಮತ್ತು ತಾಲೂಕು ಆಫೀಸಲ್ಲಿ ಯಾವುದೇ ಥರ ಕುಂದುಕೊರತೆ ಅವರು ರೈತರು ಅನುಭವಿಸ್ತಿದ್ದಾರೆ, ಅದ್ರ ಬಗ್ಗೆ ನಮ್ಮ ಇಲ್ಲಿ ಬಂದು ಮನವಿ ಕೊಟ್ಟರೆ ನಾವು ಖುದ್ದಾಗಿ ಹೋಗಿ ಅದ್ರ ಬಗ್ಗೆ ನಾವು ಅಲ್ಲಿ ಫಾಲೋಅಪ್ ಮಾಡಿ ರೈತರಿಗೆ ಯಾವುದೇ ಸಮಸ್ಯೆ ಆಗದಿದ್ದಂಗೆ ಅವ್ರ ಕೆಲಸನ ಮುಗಿಸಿಕೊಡ್ಲಿಕ್ಕೆ ನಾವು ನೋಡ್ಕೊತೀವಿ. ಈಗ ನಾವೇನು ಮಾಡಿದ್ದೀವಿ, ಈ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡಲಿಕ್ಕೆ ನಮ್ಮ ಪದಾಧಿಕಾರಿಗಳು ರೆಡಿ ಇದ್ದಾರೆ. ಅಲ್ಲಿ ಹೋಗಿ ಮನೆಗೆ ಹೋಗಿ ಈ ನಿಮ್ಮಲ್ಲಿ ಈ ಥರ ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಪರಿಸರ ಸೂಕ್ಷ್ಮ ವಲಯ ಅನ್ನೋದ್ರ ಬಗ್ಗೆ ಅದು ಯಾಕೆ ಆಗಿದೆ, ಅದು ಆದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಗೆ ನಾವು ಅದಕ್ಕೆ ಯಾವ ಥರ ಅಬ್ಜೆಕ್ಷನ್ ಹಾಕಬೇಕು, ಆ ಅಬ್ಜೆಕ್ಷನ್ ಹಾಕಲಿಕ್ಕೆ ಅವರಿಗೆ ಓದಿ ಹೇಳಿ ಅದು ಆದಮೇಲೆ ಅಬ್ಜೆಕ್ಷನ್ ಅಲ್ಲೇ ಪ್ರಿಪೇರ್ ಮಾಡಿ ಅದನ್ನು ಅವ್ರದ್ದು ಸಿಗ್ನೇಚರು ಅಥವಾ ತಮ್ಮ ಇಂಪ್ರೆಷನ್ ಏನಿದೆ ಅದನ್ನು ತಗೊಂಡು ನಮ್ಮ ಆಫೀಸಿಗೆ ಬಂದು ಅದನ್ನು ಸ್ಕ್ಯಾನ್ ಮಾಡಿ ಇಮೇಲ್ ಮುಖಾಂತರ ಅದನ್ನು ಏನು ಅಬ್ಜೆಕ್ಷನ್ ಇದೆ ಅದನ್ನು ಕಳಿಸ್ಕೊಡ್ತೀವಿ. ರೈತರ ಸಂಕಷ್ಟಗಳನ್ನ ಕೇಳುತ್ತಲೇ ಅನ್ನದಾತರ ಜೊತೆಗೆ ನಿಲ್ಲುವ ಕೆಲಸವನ್ನ ಮಾಡುತ್ತಲೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಬೆಳಕಾಗಬೇಕು ಅನ್ನೋದು ರೈತ ಒಕ್ಕೂಟದ ಮತ್ತೊಂದು ಮಹಾದಾಸೆ. ಈ ನಿಟ್ಟಿನಲ್ಲೇ ಶೃಂಗೇರಿ ಕ್ಷೇತ್ರದ 16,000ಕ್ಕೂ ಅಧಿಕ ಮಕ್ಕಳಿಗೆ ಯೂನಿಫಾರ್ಮ್, ಬ್ಯಾಗ್, ಪುಸ್ತಕ, ಟ್ರ್ಯಾಕ್ ಸೂಟ್ ಸೇರಿದಂತೆ ಶಾಲಾ ಪರಿಕರಗಳನ್ನ ಕೊಡುವ ಕೆಲಸವನ್ನ ರೈತ ಒಕ್ಕೂಟ ಮಾಡ್ಕೊಂಡು ಬರ್ತಾ ಇದೆ.
ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ನಿಂತರು, ಕೆಲವರು ಅಡ್ಡಿಪಡಿಸಿದ್ದು, ಅದರಲ್ಲೂ ರಾಜಕೀಯ ಬೆರೆಸಲು ನೋಡಿದ್ರು. ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದೆ ವಿಶ್ವನಾಥ್ ಗದ್ದಿಮನೆ ತಂಡ ತನ್ನ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಎಂದಿನಂತೆಯೇ ಇವತ್ತು ಕೂಡ ಒಂದಷ್ಟು ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರಗಳನ್ನ ಕೊಡುವ ಕೆಲಸ ಮಾಡಿದ್ರು. ರೈತರ ಸಂಕಷ್ಟಗಳಲ್ಲಿ ನಾವು ಸ್ಪಂದಿಸಬೇಕನ್ನೋ ದೃಷ್ಟಿನಲ್ಲಿ ಶ್ರೀಯುತ ಗದ್ದೆಮನೆ ವಿಶ್ವನಾಥ್ ಅವರು ಇಡೀ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ರೈತರಿಗೆ ಅನೇಕ ಸಮಸ್ಯೆಗಳು ಬರ್ತದೆ. ನಾವೀಗ ಹೇಳಿದ್ವಿ, ಎಕೋ ಸೆನ್ಸಿಟಿವ್ ಝೋನ್ ಇರ್ಬೋದು, ಕಸ್ತೂರಿ ರಂಗನ್ ವರದಿ ಆದಿಯಾಗಿ 4-1, 17 ಈ ಥರ ವಿಚಾರಗಳು ಬಂದಾಗ ಅವ್ರ ಜೊತೆಗೆ ನಿಲ್ಲೋದು. ಚಿಕ್ಕಮಗಳೂರು, ಬೆಂಗಳೂರು ಇಂಥ ಕಡೆ ಕೋರ್ಟಿಗೆ ಹೋಗಬೇಕು, ಅವ್ರ ಪರವಾಗಿ ನಾವೇ ಅಲ್ಲಿ ವಾದ ಮಾಡುವಂಥದ್ದು. ಸಾರ್ವಜನಿಕವಾಗಿ ಶೈಕ್ಷಣಿಕ ಇಲಾಖೆಯಲ್ಲಿ ಒಂದಷ್ಟು ಏನು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಅವರಿಗೆ ಬೇಕಾಗುವಂಥ ಪಠ್ಯ ಪುಸ್ತಕಗಳು, ಶಾಲಾ ಬ್ಯಾಗು, ಸಮವಸ್ತ್ರ, ಹಾಗೆಯೇ ಟ್ರ್ಯಾಕ್ ಸೂಟ್ಗಳು ಇವೆಲ್ಲವೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದಿಲ್ಲ. ಖಾಸಗಿ ಶಾಲೆಗೆ ಪ್ರತಿಸ್ಪರ್ಧೆ ಕೊಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಬೆಳಿಬೇಕು ಅಂತ ಅವರ ಉದ್ದೇಶ. ಒಂದೇ ₹1 ಖರ್ಚಿಲ್ಲದೆ ರೈತರ ಕಾನೂನು ಹೋರಾಟಕ್ಕೆ ಜೊತೆಯಾಗ್ತಾ ಇರೋ ರೈತ ಒಕ್ಕೂಟದ ಕಾರ್ಯಚಟುವಟಿಕೆಗಳಿಗೆ ಈಗಾಗಲೇ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಅಯ್ಯೋ, ಎಲ್ಲವೂ ಮುಗಿದೇ ಹೋಯಿತು, ಇನ್ನು ನಮ್ಮ ಕೈಯಲ್ಲಿ ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.